ಟ್ರಸ್ಟ್ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಎಸಳೂರು ಹೋಬಳಿಯ ತೆಂಕಲಗೂಡು ಬ್ರಹ್ಮನ್ ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಬಿಡುಗಡೆ ಮಾಡಿದರು. ನಂತರ ಆಶೀರ್ವಚನ ನೀಡಿ ಸನಾತನ ಸೇವಾ ಟ್ರಸ್ಟ್ ಸ್ಥಾಪನೆಯಾಗಿ ಕೆಲವೇ ದಿನಗಳಾಗಿದ್ದರೂ ಕೂಡ ಅವರ ಸೇವಾ ಮನೋಭಾವನೆ ತುಂಬಾ ದೊಡ್ಡದಾಗಿದೆ. ಇವತ್ತು ಸಮಾಜದ ಸೇವೆಯನ್ನು ಮಾಡಬೇಕೆಂಬ ಮನೋಭಾವನೆಗಳು ಬಹಳಷ್ಟು ಜನರಲ್ಲಿ ಕಡಿಮೆಯಾಗುತ್ತಿದೆ. ಮನುಷ್ಯನ ಜೀವನ ಸಾರ್ಥಕತೆಯಾಗಬೇಕಾದರೆ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಇರುವ 24 ಗಂಟೆಗಳಲ್ಲಿ ಕನಿಷ್ಠ 1-2 ಗಂಟೆಗಳು ಆದರೂ ಸಮಾಜಕ್ಕಾಗಿ ಸೇವೆಯನ್ನು ಮಾಡಬೇಕು. ಸನಾತನ ಎಂಬ ಹೆಸರಿನಲ್ಲಿ ನಮ್ಮ ಧರ್ಮ ತತ್ವ ಅಡಗಿದೆ. ನಾವು ನ್ಯಾಯ ನೀತಿ ಸತ್ಯದ ಹಾದಿಯಲ್ಲಿ ನಡೆಯುವುದರ ಜೊತೆಗೆ ಧರ್ಮವನ್ನು ಉಳಿಸುವ ಕೆಲಸ ಮಾಡಬೇಕಾಗಿದೆ. ಈ ತರ ಸೇವಾ ಮನೋಭಾವನೆ ಇರುವ ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಇರಬೇಕು ಎಂದರು. ನಂತರ ಮಾತನಾಡಿದ ಸನಾತನ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎನ್ಎಸ್ ಮಂಜುನಾಥ್ ಸಂಗಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ತೆಂಕಲಗೂಡು ಬ್ರಹ್ಮನ್ ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಇವರ ಆಶೀರ್ವಾದದಿಂದ ಈ ವರ್ಷ ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ಸಕಲ ಜೀವರಾಶಿಗಳು ಆರೋಗ್ಯವಾಗಿ ನೆಮ್ಮದಿಯಾಗಿ ಬದುಕುವಂತಾಗಲಿ. ನಮ್ಮ ಸೇವಾ ಟ್ರಸ್ಟ್ ಮೂಲಕ ನೂತನ ವರ್ಷದಿಂದ ಉತ್ತಮ ಸಮಾಜಮುಖಿ ಕೆಲಸ ಮಾಡಲಿದ್ದೇವೆ ಎಂದರು. ಪರರ ಉಪಕಾರಕ್ಕಾಗಿ ಇದೆ. ಹಾಗೆಂದ ಮಾತ್ರಕ್ಕೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಬಾರ್ದು ಅಂತ ಏನಿಲ್ಲ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ 24 ಗಂಟೆಗಳಲ್ಲಿ ಕನಿಷ್ಠ 1 ಗಂಟೆ ಆದ್ರೂ ನಾವು ಸಮಾಜಕ್ಕೆ ಸೇವೆಯನ್ನ ಮಾಡಬೇಕು. ಸಮಾಜ ಅಂದ್ರೆ ಏನು? ನಾವೆಲ್ಲರೂ ಇರ್ತಕ್ಕಂಥದ್ದೇ ಸಮಾಜ. ಹಾಗಾಗಿ ಸಮಾಜ ಸುಭದ್ರವಾಗಿರ್ಬೇಕಾದ್ರೆ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಜೀವನದಲ್ಲಿ ಒಂದಿಷ್ಟು ಸಮಯವನ್ನ, ಒಂದಿಷ್ಟು ಹಣವನ್ನ, ಒಂದಿಷ್ಟು ಶಕ್ತಿಯನ್ನ ಸಮಾಜಕ್ಕೆ ಅರ್ಪಣೆ ಮಾಡಿದಾಗ ಮಾತ್ರ ಸಮಾಜ ಸುಭದ್ರ ಆಗುತ್ತೆ. ಸಮಾಜ ಸುಭದ್ರ ಆದ್ರೆ ದೇಶ ಸುಭದ್ರ ಆಗುತ್ತೆ, ನಾವು ಸುಭದ್ರ ಆಗ್ತೀವಿ. ಹಾಗಾಗಿ ಇವತ್ತು ಸನಾತನ ಸೇವಾ ಸಂಸ್ಥೆಯವರು ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ನಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನ ಮಾಡಿದರೆ ಬಹುಶಃ ಹೆಸರು ಕೇಳಲಿಕ್ಕೆ ಬಹಳ ಸುಂದರವಾಗಿದೆ, ಸನಾತನ ಸೇವಾ ಸಂಸ್ಥೆ. ಬಹುಶಃ ಭಾರತ ದೇಶ ಅಂತಂದ್ರೆ ಸನಾತನ ಧರ್ಮದ ಪ್ರತಿಪಾದನೆಯನ್ನ ನಾವೆಲ್ಲರೂ ಮಾಡಿಕೊಂಡು ಬರ್ತಿದ್ದೀವಿ. ಧರ್ಮ ಅಂತ ಕೇಳಿದ್ರೆ ನಾವೆಲ್ಲರೂ ಅಚ್ಚುಕಟ್ಟಾಗಿ ಸತ್ಯ, ಶಾಂತಿ ಇವೆಲ್ಲವನ್ನ ಮೈಗೂಡಿಸಿಕೊಂಡು ಸತ್ಯದ ಪರಿಪಾಲನೆಯನ್ನ ಮಾಡಬೇಕು. ಅಹಿಂಸೆಯಿಂದ ನಾವು ನಡಿಬೇಕು. ಹಿಂಸೆಯನ್ನ ಯಾರಿಗೂ ಮಾಡಬಾರ್ದು ಅಂತಕ್ಕಂಥ ಒಂದು ಕಟ್ಟಳೆಗಳನ್ನ ನಮಗೆ ಹಾಕೊಡ್ತಕ್ಕಂಥದ್ದು ಧರ್ಮ. ಒಂದು ಕಡೆ ಒಬ್ಬ ಸುಭಾಷಿತಕಾರ ಬಹಳ ಸುಂದರವಾಗಿ ಹೇಳ್ತಾನೆ, ಧರ್ಮ ಅಂದ್ರೆ ಏನು? ನಾವೆಲ್ಲರೂ ಕೂಡ ಇವತ್ತು ಬಟ್ಟೆಯನ್ನ ಧರಿಸ್ತಕ್ಕಂಥ ಸಂಸ್ಕೃತಿಯಲ್ಲಿ ಇದ್ದೇವೆ. ಏನಕ್ಕೆ ಬಟ್ಟೆಯನ್ನ ಧರಿಸ್ತೀವಿ ಅಂದ್ರೆ ನಮ್ಮ ಸೌಂದರ್ಯ ಇಮ್ಮಡಿಗೊಳ್ಬೇಕು. ಹಾಗೇನೆ ಈ ಧರ್ಮ ಅಂತಂದ್ರೆ ಏನು? ಧಾರಯತಿ ಇತಿ ಧರ್ಮ. ನಾವು ಏನನ್ನ ಧರಿಸ್ತೀವೋ ಅದು ಧರ್ಮ. ನಾವು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಬೇಕು, ಅದಕ್ಕೆ ನಾವು ಧರ್ಮ ಅಂತ ಕರಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಸನಾತನ ಸೇವಾ ಸಂಸ್ಥೆಯವರು ಸಮಾಜಕ್ಕಾಗಿ ಒಂದಿಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು, ಸಮಾಜಕ್ಕೆ ನಾವು ಒಂದಿಷ್ಟು ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಶಾಲ ಮನೋಭಾವನೆಯನ್ನ ಇಟ್ಟುಕೊಂಡು ಸಮಾನ ಮನಸ್ಕರು, ಯಾವುದೇ ರೀತಿಯ ವಯಸ್ಸಿನ ಕಟ್ಟಳೆಗಳು ಅಲ್ಲಿ ಇಲ್ಲ, ಸಮಾನ ಮನಸ್ಕರೆಲ್ಲರೂ ಕೂಡಿ ಸಮಾಜದ ಸೇವೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಾನಕೆರೆ ಲೋಕೇಶ್, ಸದಸ್ಯರಾದ ಜೆವಿ ಲೋಹಿತ್, ಎಚ್ಎನ್ ಪುಟ್ಟಸ್ವಾಮಿ ಗೌಡ್ರು, ಕುಸುಮ ಬೋಪಾಲ್, ಜಯೇಂದ್ರ ಐನಾರ್, ರಘುಗೌಡ ಎಎಂ, ಕುಮಾರಸ್ವಾಮಿ, ಜಯರಾಜ್ ಆರ್, ಎಸಳೂರು ದಿಲೀಪ್ ಬಾಲರಾಜ್, ಸುದೀಶ್ ಎನ್, ನೇತ್ರ ಸುರೇಶ್, ಅಣ್ಣಪ್ಪ ಓಂನಗರ, ಗಗನ್ ಟಿಎಸ್, ಅನಿಲ್ ಸಂಪಂಗೋಡು, ಕಿರಣ್, ಎಚ್ಸಿ ಸಂದೇಶ್, ಎತ್ತೂರು ಎಸಳೂರು ಪ್ರಖಂಡ ವಿಎಚ್ಪಿ ಕಾರ್ಯದರ್ಶಿ ಎತ್ತೂರು ಸುರೇಶ್, ಒಳಲಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಇರದನಹಳ್ಳಿ ಹೂವಣ್ಣ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.